ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ಲೋಕಸಭೆಯ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಮೈತ್ರಿ ಇಂಡಿ ಕೂಟ ವಿರುದ್ಧ ಮತ ಚಲಾಯಿಸಿ ವಿಧೇಯಕ ಹಿನ್ನಡೆಯಾದ ಕಾರಣಕ್ಕೆ ಮಹಿಳೆಯರಿಗೆ ಆದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಜೆಡಿಎಸ್ ಪಕ್ಷದ ವತಿಯಿಂದ ಗದಗ ಜಿಲ್ಲಾಧ್ಯಕ್ಷರಾದ ಎಂವೈ ಮುಧೋಳ ನೇತೃತ್ವದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಮಹಿಳೆಯರ ಹಕ್ಕನ್ನು ಕಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ, ಲೋಕಸಭೆಯ ವಿರೋಧ ಪಕ್ಷಕ್ಕೆ ಏನೇ ಬರಲಿ ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ, ಮಹಿಳಾ ವಿರೋಧಿ ಇಂಡಿ ಲೋಕಸಭೆಯ ಪ್ರತಿಪಕ್ಷಕ್ಕೆ ಇಂಡಿ ಕೂಟಕ್ಕೆ, ಲೋಕಸಭೆಯ ಇಂಡಿ ಕೂಟಕ್ಕೆ, ಇಂಡಿ ಕೂಟಕ್ಕೆ 33 ಮೀಸಲು ಎಲ್ಲಿವರೆಗೆ ಹೋರಾಟ, ಮಹಿಳೆಯರ ಹಕ್ಕು ಸಿಗುವವರೆಗೂ ಬಿಡುವುದಿಲ್ಲ. ಸಿಗಲೇಬೇಕು. ಪ್ರಧಾನಮಂತ್ರಿ ಪಟ್ಟದ 33% ಮತ್ತೆ ಮುಂದೆ ಸಿಗಲೇಬೇಕು. ಸರ್ಕಾರಕ್ಕೆ, ಲೋಕಸಭೆಯ ವಿರೋಧ ಪಕ್ಷಕ್ಕೆ, ಮಹಿಳೆಯರ ಹಕ್ಕನ್ನು ಕಸಿದಂತ ವಿರೋಧ ಪಕ್ಷಕ್ಕೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಕೊಪ್ಪಳ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈರಣ್ಣ ಬಾಳಿಕಾಯಿ, ಜಿಲ್ಲಾ ಪದಾಧಿಕಾರಿಗಳಾದ ಗಿರೀಶ ಸಂಶಿ, ದೇವಪ್ಪ ಮಲ್ಲಸಮುದ್ರ, ವೀರೇಶ್ ಜಿಲ್, ತಾಲೂಕುಗಳ ಅಧ್ಯಕ್ಷರುಗಳಾದ ಮಂಜುನಾಥ ದೊಡ್ಮನಿ, ಶರಣಪ್ಪ ಹೂಗಾರ, ಸಂಗಪ್ಪ ಯಲಗುಣಿಸಿ, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷನಿಯರಾದ ಶ್ರೀಮತಿ ಲಲಿತಾ ಹಾಗೂ ಮಹಿಳಾ ಸಂಘಟನೆಯ ಅನೇಕ ಜನ ಕಾರ್ಯಕರ್ತರು, ಪಕ್ಷದ ಮುಖಂಡರಾದ ಎಂಎಸ್ ಪರ್ವತಗೌಡ್ರ, ಸಂತೋಷ್ ಪಾಟೀಲ, ರಮೇಶ್ ಹುಣಸಿಮರ, ಖುರ್ಷಿದ್ ದಾಲಾಯತ, ಮುನಾ ದಾಲಾಯತ, ಶಿರಹಟ್ಟಿ ಮುಂಡರಗಿ, ಗಜೇಂದ್ರಗಡ, ಗದಗ ತಾಲೂಕಿನ ಅನೇಕ ಜನ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಇಂದು ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ತಂಬಂದಿದ್ದರು ಸರ್ಕಾರದವರು. ಮಿತ್ರ ಪಕ್ಷವಾದಂಥ ಜೆಡಿಎಸ್ ಕೂಡ ಅದಕ್ಕೆ ಸಹಭಾಗಿತ್ವ ಇತ್ತು. ಇಂದು ಆ 33% ಮೀಸಲಾತಿಗೆ ವಿರೋಧ ಪಕ್ಷ ಆದಂಥ ಕಾಂಗ್ರೆಸ್ ಪಕ್ಷ ಹಾಗೂ ಮೈತ್ರಿಕೂಟ ವಿರೋಧ ಮಾಡೈತಿ. ಇದು 1995 ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಇದು ಒಂದು ಕನಸು ಕಂಡಿದ್ರು. ಮಹಿಳೆಯರಿಗೆ 33% ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಿಗಬೇಕು, ಅವ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ದೇವೇಗೌಡರು 96 ಏನು ಪ್ರಧಾನಮಂತ್ರಿ ಆದರೂ ಆ ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಅವಾಗ ಕಾಂಗ್ರೆಸ್ ಸರ್ಕಾರ ಜೊತೆ ಜೆಡಿಎಸ್ ಮೈತ್ರಿ ಇತ್ತು. ಅವಾಗೂ ಸಹ ಕಾಂಗ್ರೆಸ್ ಪಕ್ಷ ಆ ಮಹಿಳೆಯರಿಗೆ ಅನ್ಯಾಯ ಮಾಡೈತಿ. ಇವತ್ತು ಇಂದಿರಾ ಗಾಂಧಿ ಅವರೊಬ್ಬರು ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಆಳ್ಯಾರಂದಾಗ ಅಂತ ಮಹಿಳೆಯರು ಮತ್ತೊಬ್ಬರು ಆಗಬೇಕನ್ನುವಂಥ ಉದ್ದೇಶ ಕಾಂಗ್ರೆಸ್ ಅದು ಇಲ್ಲ. ಹಂಗಾಗಿ ಅವರು 33% ಮೀಸಲಾತಿ ಕೊಡೋಕ್ಕೆ ವಿರೋಧ ಮಾಡ್ಯಾರ. ಮಹಿಳೆಯರಿಗೆ ಸ್ವತಂತ್ರ ನಂತರ ಯಾರಾದರೂ ಹೆಚ್ಚಿನ ಪ್ರಮಾಣದ ಮೋಸ ಮಾಡ್ಯಾರಂದ್ರೆ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷ ಮಾಡೈತೆ ಅಂತಂದು ಇವತ್ತು ನಾನು ಪ್ರಮಾಣ ಮಾಡಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಮಹಿಳೆಯರು ಈ ದೇಶದ ಬೆನ್ನೆಲುಬು. ಒಂದು ಮಹಿಳೆ ಕಲೆ ತರೆಯೋದು ಏನೈತೆ ನೋಡ್ರಿ, ಒಂದು ಮಹಿಳಾ ಕಲಿತೆ ಅಂತ ಒಂದು ಶಾಲೆ ತರದಂತೆ ಅನ್ನುವಂಥ ಒಂದು ಗಾದಿ ಮಾತೈತಿ. ಅಂಥ ಮಹಿಳೆಯರಿಗೆ ಅಧಿಕಾರದಾಗ ಬರಬಾರ್ದು. ಅವ್ರು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರಬೇಕು, ಅವರು ಅಡುಗೆ ಮಾಡ್ಕೊತಿರ್ಬೇಕು, ಅವ್ರ ಗೃಹ ಲಕ್ಷ್ಮಿಯವರಾಗಿರಬೇಕು. ಇದು ಕಾಂಗ್ರೆಸ್ದ ಮನೋಸ್ಥಿತಿ ಐತಿ. ಆದ್ದರಿಂದ ನಾವು ಅದನ್ನು ಧಿಕ್ಕಾರ ಮಾಡಿ ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ
ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಾಕತ್ತೀವಿ ಪ್ರತಿ ಜಿಲ್ಲಾದಾಗ. ಅದೇ ರೀತಿ ಇವತ್ತು ನಾವು ನಮ್ಮ ಗದಗ ಜಿಲ್ಲಾದಾಗ ನಮ್ಮ ಅಧ್ಯಕ್ಷರಾದಂಥ MY ಮುಧೋಳ ಅವರ ನೇತೃತ್ವದಾಗ ಹಾಗೂ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷರು ಲಲಿತಾ ಮೇಡಮ್ ಅವರು ಹಾಗೂ ಉಳಿದಂಥ ಎಲ್ಲ ನಮ್ಮ ಏನು ಮಹಿಳಾ ಘಟಕದವರು ಅದಾರ, ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕುಗಳ ಅಧ್ಯಕ್ಷರು, ತಾಲೂಕಾ ಪದಾಧಿಕಾರಿಗಳು ಎಲ್ಲರ ನೇತೃತ್ವದಾಗ ಇವತ್ತು ನಾವು ಪ್ರತಿಭಟನೆ ಮಾಡಕತ್ತೀವಿ. ನಾವು ಈ ಮಹಿಳೆಯರಿಗೆ ಅಧಿಕಾರ ಸಿಗುಮಟ ಈ ಹೋರಾಟನ ಮುಂದುವರಿಸ್ತೀವಿ ಅಂತಂದು ಇವತ್ತು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಹಾಜಿ ಅಲಿ ಕೊಪ್ಪಳ, JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈಗ ಮೊನ್ನೆ ನಡೆದಂಥ ಲೋಕಸಭಾ ಇದರದ್ದು ಸಭಾದಲ್ಲಿ ಅದರಲ್ಲಿ ಮಹಿಳೆಯರಿಗೋಸ್ಕರ 33% ಮೀಸಲಾತಿ ಇಡುವುದಂತ JDS ಮತ್ತು BJP ಸೇರಿಕೊಂಡು ಏನು ಮಹಿಳೆಯರಿಗೋಸ್ಕರ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಾ ಇದ್ರಲ್ಲ, ಅದನ್ನು ಕಾಂಗ್ರೆಸ್ನವರು ವಿರೋಧಿಸಿ ಹೆಚ್ಚಿನ ಓಟನ್ನು ಹಾಕಲಾರದೆ ನಮ್ಗೆ ಅವಮಾನ ಮಾಡಿದ್ದಾರೆ. ಅವರು 2,000 ಕೊಡುವಂಥದ್ದು ಈ ಬಸ್ ಫ್ರೀ ಅನ್ನೋದು ನಮಗೇನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಗುಲಾಮರಲ್ಲ, ಕಾಂಗ್ರೆಸ್ ಪಕ್ಷದ ಗುಲಾಮರಲ್ಲ. ನಾವು ವೈಯಕ್ತಿಕವಾಗಿ ದುಡಿತೀವಿ, ನಾವು 4 ಮಂದಿಯಲ್ಲಿ ನಾವು ಬೆಳಿಬೇಕನ್ನೋದು ನಮಗೂ ಆಸೆ ಇದೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಎಲ್ಲ ಮಹಿಳೆಯರಿಗೂ ಹೇಳ್ತಾ ಇದ್ದೀನಿ, ಈ ಸಲ ಮಾತ್ರ ನೀವು ಯೋಗ್ಯ ಇರೋರಿಗೆ ಓಟ್ ಹಾಕಿ, ಯೋಗ್ಯ ಇರೋರನ್ನ ಆರಿಸಿ ತರ್ರಿ. ಆಮೇಲೆ 33% ಮಹಿಳಾ ಮೀಸಲಾತಿಯನ್ನು ಕಸಿದುಕೊಂಡಂಥ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧಿಕ್ಕಾರ. ಮಹಿಳೆಯರ ಮೀಸಲಾತಿಯನ್ನು ಒಂದು ಕಾಂಗ್ರೆಸ್ ಇಂಡಿಯಾ ಸರ್ಕಾರದಿಂದ ಮಹಿಳೆಯರಿಗೆ ಅವಮಾನ ಮಾಡಿದ್ದು ಎಲ್ಲರಿಗೂ ಖಂಡನೆ. ಇದು ಯಾಕಂದ್ರೆ 33% ಕೊಟ್ಟಂಥ ನಮ್ಮ ಪಕ್ಷದ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದ್ದಾಗ ಇದು ಜಾರಿ ಮಾಡಿದ್ರು, ಪ್ರಧಾನಮಂತ್ರಿ ಇದ್ದಾಗ. ಇವತ್ತಿನ ಮಟ್ಟಿಗೆ ಹೇಳ್ತಾರೆ ಅವರು, ಇದು ಯಾವಾಗ 2023 ಜಾರಿ ಮಾಡಿದ್ದಂತೆ. ಅವಾಗ ಯಾಕೆ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ, ಈಗ ಯಾಕೆ ವಿರೋಧ ಮಾಡ್ತೀವಿ ನೀವು? ಇದು ವಿರೋಧ ಮಾಡೋಕ್ಕೆ ನಮ್ಮದು ಖಂಡನೆ. ನಾವು ಬರೀ ಇವತ್ತು ಜಿಲ್ಲಾ ಒಂದಲ್ಲ, ಪ್ರತಿ ತಾಲೂಕಿನೊಳಗೆ ಮಹಿಳಾ ಮೀಸಲಾತಿ ಬಗ್ಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಗದಗ ಜಿಲ್ಲಾ ಬರುವಂಥ ಗ್ರಾಮಕ್ಕೂ ಹೋಗ್ತೀವಿ, ತಾಲೂಕಿಗೂ ಹೋಗಿ ನಾವು ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದೊಳಗೆ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಿ ನಾವು ಈ ಮೀಸಲಾತಿ ರದ್ದು ಏನು ಓಟ್ ಮತದಾನ ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನದಲ್ಲಿ ಮಹಿಳೆಯರಿಂದ ಇವರೇ ಮಾಡ್ತಾರೆ, ಮಹಿಳೆಯರಿಗೆ ಅವಮಾನ ಮಾಡಿದ್ರೆ ಇದು ಖಂಡನೆ. ಮುಂದಿನ ದಿನದಲ್ಲಿ ಇದು ಒಟ್ಟು ಏನಾದರೂ ಮಹಿಳೆಯರಿಂದ ಇದು ಯಾವುದೂ ನಡೆಯೋಕ್ಕಾಗಲ್ಲ. ಮಹಿಳೆಯರು ಬೇಕೇ ಬೇಕು. ಮಹಿಳೆಯರಿಂದ ಇದು ಮುಂದೆ ಒಳ್ಳೆಯದಾಗ್ತದೆ ನಮ್ಮ ಭಾವನೆ.